ಮಹಾರಾಷ್ಟ್ರದ ಡಿ.ಸಿ.ಎಂ ಅಜಿತ್ ಪವಾರ್ ಅವರ ವಿಮಾನ ದುರಂತ ಆಗಿರತಕ್ಕಂಥ ಸಾವು ನೋವುಗಳನ್ನು ಅರಗಿಸಿಕೊಂಡಿಲ್ಲ. ಅಷ್ಟರಲ್ಲಾಗಲೇ ಮಹಾರಾಷ್ಟ್ರ ಆದಮೇಲೆ ಮತ್ತೊಂದು ವಿಮಾನ ದುರಂತ ಕೂಡ ನಡೆದು ಹೋಗಿದೆ. ಎಲ್ಲಿ ಅಂದರೆ ಇದು ಕೊಲಂಬಿಯಾದಲ್ಲಿ ಆಗಿರೋದು. ಎಲ್ಲಿಯಾದರೂ ಅವರೊಬ್ಬ ರಾಜಕಾರಣಿ ಜನನಾಯಕರೇ ಅಲ್ಲವೇ? ಕೊಲಂಬಿಯಾದ ಗಡಿಯಲ್ಲಿ ವಿಮಾನ ಪತನ ಆಗಿರೋದು. ಅಲ್ಲಿನ MP ಸೇರಿ, ಅಲ್ಲಿನ ಸಂಸದ ಸೇರಿ ವಿಮಾನದಲ್ಲಿದ್ದಂತಹ 15 ಮಂದಿ ದುರ್ಮರಣಕ್ಕೆ ಈಡಾಗಿರೋದಿಲ್ಲಿ. ಕೊಲಂಬಿಯಾ ವೆನಿಜುವೆಲಾದ ಗಡಿ ಬಳಿಯಲ್ಲಿ ದುರಂತ ಆಗಿರೋದು. ಒಕಾನಾದಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನವಾಗಿದೆ. 13 ಜನ ಪ್ರಯಾಣಿಕರಿದ್ದರು, 2 ಸಿಬ್ಬಂದಿ ಕೂಡ ಇದ್ದರು. ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ವಿಮಾನ ಪತನವಾಗಿರ್ತಕ್ಕಂಥ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮಹಾರಾಷ್ಟ್ರದ ಡಿ.ಸಿ.ಎಂ ಅಜಿತ್ ಪವಾರ್ ಅವರ ವಿಮಾನ ದುರಂತ ಆಗಿರತಕ್ಕಂಥ ಸಾವು ನೋವುಗಳನ್ನು ಅರಗಿಸಿಕೊಂಡಿಲ್ಲ. ಅಷ್ಟರಲ್ಲಾಗಲೇ ಮಹಾರಾಷ್ಟ್ರ ಆದಮೇಲೆ ಮತ್ತೊಂದು ವಿಮಾನ ದುರಂತ ಕೂಡ ನಡೆದು ಹೋಗಿದೆ. ಎಲ್ಲಿ ಅಂದರೆ ಇದು ಕೊಲಂಬಿಯಾದಲ್ಲಿ ಆಗಿರೋದು. ಎಲ್ಲಿಯಾದರೂ ಅವರೊಬ್ಬ ರಾಜಕಾರಣಿ ಜನನಾಯಕರೇ ಅಲ್ಲವೇ? ಕೊಲಂಬಿಯಾದ ಗಡಿಯಲ್ಲಿ ವಿಮಾನ ಪತನ ಆಗಿರೋದು. ಅಲ್ಲಿನ MP ಸೇರಿ, ಅಲ್ಲಿನ ಸಂಸದ ಸೇರಿ ವಿಮಾನದಲ್ಲಿದ್ದಂತಹ 15 ಮಂದಿ ದುರ್ಮರಣಕ್ಕೆ ಈಡಾಗಿರೋದಿಲ್ಲಿ. ಕೊಲಂಬಿಯಾ ವೆನಿಜುವೆಲಾದ ಗಡಿ ಬಳಿಯಲ್ಲಿ ದುರಂತ ಆಗಿರೋದು. ಒಕಾನಾದಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನವಾಗಿದೆ. 13 ಜನ ಪ್ರಯಾಣಿಕರಿದ್ದರು, 2 ಸಿಬ್ಬಂದಿ ಕೂಡ ಇದ್ದರು. ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ವಿಮಾನ ಪತನವಾಗಿರ್ತಕ್ಕಂಥ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ.